ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ದಿನ ವಿಡಿಯೋ ಬಂದು ಪ್ರಾಡಕ್ಟ್ ರಿವ್ಯೂ ಆ್ಯಸ್ ಯೂಶುವಲ್. ಇವತ್ತು ಯಾವ ಪ್ರಾಡಕ್ಟ್ನ ರಿವ್ಯೂ ಮಾಡ್ತಾ ಇದ್ದೀನಿ ಅದನ್ನೆಲ್ಲ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ನನ್ನ ಫೇಸ್ ತುಂಬಾ ಡ್ರೈ ಆಗಿದೆ, ಡ್ರೈ ಅನಿಸುತ್ತೆ ಸ್ಕಿನ್ ಯಾವಾಗ್ಲೂ ಕೂಡ. ಹಾಗೆ ನನ್ನ ಫೇಸ್ ಮಾಯಿಶ್ಚರೈಸರೇ ಇಲ್ಲ, ಫೇಸಲ್ಲಿ ಒಂದು ಗ್ಲೋನೆಸ್ ಇಲ್ಲ, ಹೈಡ್ರೇಷನ್ ಕಾಣಿಸಲ್ಲ. ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ, ಯಾರ್ಯಾರಿಗೆ ಡ್ರೈ ಸ್ಕಿನ್ ಇದೆ ಅವರಿಗೆಲ್ಲ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಾನು ಡ್ರೈ ಸ್ಕಿನ್ಗೆ ಒಂದು ಒಳ್ಳೆ ಮಾಯಿಶ್ಚರೈಸರ್ನ ಇವತ್ತು ತಂದಿದ್ದೀನಿ. ಅದ್ರ ಪ್ರಾಡಕ್ಟ್ನ ರಿವ್ಯೂ ಮಾಡ್ತಾ ಇದ್ದೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನನಗೂ ಆ್ಯಕ್ಚುಲಿ ಡ್ರೈ ಸ್ಕಿನ್. ಸೊ ಡ್ರೈ ಸ್ಕಿನ್ ಇರುವಾಗ ಆ್ಯಕ್ಚುಲಿ ಫೇಸ್ಗೆ ನಾನು ಇನ್ನೂ ಏನೂ ಅಪ್ಲೈ ಮಾಡಿಲ್ಲ, ಜಸ್ಟ್ ಫೇಸ್ ವಾಶ್ ಮಾಡಿ ಬಂದಿರೋದು. ಎಷ್ಟು ಡ್ರೈ ಆಗಿದೆ ಸ್ಕಿನ್ ನೋಡಿ. ಸೊ ಈ ಥರ ಇರುವಾಗ ಫೇಸ್ನ ಡ್ರೈನೆಸ್ಸಿಂದ ಕ್ಲಿಯರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೇನೆ. ಅದಕ್ಕೋಸ್ಕರ ಅಂತಲೇ ನಾನು ಒಂದು ಬೆಸ್ಟ್ ಮಾಯಿಶ್ಚರೈಸರ್ನ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಡ್ರೈ ಸ್ಕಿನ್ ಯಾರ್ಯಾರಿಗಿದೆ ಅವ್ರಿಗೆಲ್ಲ ಒಂದು ಬೆಸ್ಟ್ ಮಾಯಿಶ್ಚರೈಸರ್ ಅಂತಲೇ ಹೇಳ್ಬೋದು. ಸೊ ಅದು ಬಂದು ಒನ್ ಆ್ಯಂಡ್ ಓನ್ಲಿ ಇಮೋಲಿನ್ ಮಾಯಿಶ್ಚರೈಸರ್. ಸೊ ಪ್ರೊಪಲೈನ್ ಗ್ಲೈಕಾಲ್ ಕ್ರೀಮ್ ಇದು ಎಮೋಲಿನ್ ಅಂತ. ಇದು ನಿಮಗೆ ಆನ್ಲೈನಲ್ಲಿ ಎಲ್ಲ ಕಡೆ ಸಿಗುತ್ತೆ, ಅಮೆಝಾನ್, ಫ್ಲಿಪ್ಕಾರ್ಟ್, ಮೆಡಿಕಲ್ಸ್ ಎಲ್ಲ ಕಡೆನೂ ಸಿಗುತ್ತೆ, ನೀವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಇದ್ರ ಪ್ರೈಸ್ ಬಂದು 380 ರೂಪಾಯಿ, 80 ರುಪೀಸ್. ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಕ್ರೀಮ್ ನಿಮಗೆ ಮಿನಿಮಮ್ ಅಂದರೂ 2 ಮಂತ್ಸ್ ಬರುತ್ತೆ, ಸೊ ಏನು ಪ್ರಾಬ್ಲಮ್ ಆಗಲ್ಲ. ಸೊ ಬನ್ನಿ ಎಮೋಲಿನ್ ಕ್ರೀಮ್ನ ಫೇಸ್ಗೆ ಇವಾಗ ಅಪ್ಲೈ ಮಾಡ್ತೀನಿ. ಆ್ಯಂಡ್ ಈ ಇಮೋಲಿನ್ ಕ್ರೀಮಲ್ಲಿ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ. ಆ್ಯಂಡ್ ಇದು ಡ್ರೈ ಸ್ಕಿನ್ಗೆ ತುಂಬಾ ಯೂಸ್ಫುಲ್, ಪದೇ ಪದೇ ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಸೊ ಇಮೋಲಿನ್ ಕ್ರೀಮ್ ಯಾವ ರೀತಿ ಫೇಸ್ಗೆ ಗ್ಲೋನೆಸ್ ಕೊಡುತ್ತೆ, ಮಾಯಿಶ್ಚರೈಸ್ ಮಾಡುತ್ತೆ, ಬನ್ನಿ ಇದನ್ನು ಅಪ್ಲೈ ಮಾಡ್ತೀನಿ ಇವಾಗ. ಫಸ್ಟ್ ವಿಡಿಯೋ ಅಂತ ಇಷ್ಟೊಂದು ತಗೋತಾ ಇದ್ದೀನಿ ಬಟ್ ಇಷ್ಟೊಂದು ತಗೊಳ್ಳೋ ಅವಶ್ಯಕತೆ ಇಲ್ಲ, ಜಾಸ್ತಿ ಆಗಿಬಿಡುತ್ತೆ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಈ ಕ್ರೀಮ್ ತೊಗೊಂಡು ಇರುವಾಗ ಹೊಸದಾಗಿ ನೀವು ಇಲ್ಲೇನು ಹೋಲ್ ಮಾಡ್ತೀರಾ ಸ್ಟಾರ್ಟಿಂಗು, ಅದನ್ನು ಚಿಕ್ಕದಾಗಿ ಮಾಡಿ ದೊಡ್ಡದಾಗಿ ಮಾಡಿದ್ರೆ ನಿಮ್ಗೆ ಇಷ್ಟು ಬಂದ್ಬಿಡುತ್ತೆ. ಸೊ ಚಿಕ್ಕದಾಗಿ ಮಾಡಿದ್ರೆ ಅದು ಈಗ ನೋಡಿ ಈ ಥರ ಬರ್ತಾ ಇದೆ, ಹಾಗೆ ಸಿಗುತ್ತೆ. ಸೊ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಇದು. ಸಿ ಐ ಥಿಂಕ್ ನೀವು ಬಿಫೋರ್ ಆಫ್ಟರ್ ನೋಡಿದ್ರಿ ಅಂತ ಅನ್ಸುತ್ತೆ, ನಿಮ್ಗೊಂದು ಐಡಿಯಾ ಬಂದಿರುತ್ತೆ ಇವಾಗ. ಜಸ್ಟ್ 4 ಡ್ರಾಪ್ಸ್ ಅಷ್ಟೇ. 4 ಡ್ರಾಪ್ಸ್ ಮೀನ್ಸ್ ನೋಡಿದ್ರಲ್ಲ ಹೇಗೆ ಮಾಡಿದೆ ಅಂತ. ಆ್ಯಂಡ್ ಏನಂದರೆ ನೀವು ಇವಾಗ ಏನೇ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ಳೋಕೆ ಮುಂಚೆ ಅದನ್ನು ಹ್ಯಾಂಡ್ಸಿಗೆ ಹಾಕಿ, ಹಿಂಗೆ ಫೇಸ್ ಪ್ರೆಪ್ ಮಾಡೋದಲ್ವ ನೀವು. ಸೊ ಹ್ಯಾಂಡ್ಸಿಗೆ ಹಾಕಿ ಜಸ್ಟ್ ರಬ್ ಮಾಡಿ ಆಮೇಲೆ ಡಾಪ್ ಮಾಡ್ಕೊಳ್ಳಿ. ಡೈರೆಕ್ಟ್ ಫೇಸ್ಗೆ ಹಾಕಿ ಇದೆಲ್ಲ ಮಾಡಬಾರದು ಆ್ಯಕ್ಚುಲಿ. ಓಕೆ, ಇವಾಗ ಆಫ್ಟರ್ ನೋಡ್ತಾ ಇದ್ದೀರಾ ನೀವು ಎಷ್ಟು ಬೇಗ ನರಿಶ್ ಆಯಿತು ಸ್ಕಿನ್ ಅಂತ. ಸೊ ನಿಮ್ಮೆಲ್ಲರಿಗೂ ಈ ಕ್ರೀಮ್ ತುಂಬಾ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಸೊ ಇದನ್ನು ಒಂದು 3 to 4 ಡ್ರಾಪ್ಸ್ ಅಥವಾ ಒಂದು ಹಾಫ್ ಬೆರಳು ಅಂತ ಅಂದ್ಕೊಳ್ಳೋಣ, ಆ ಥರ ತಗೊಬೋದು. ಅಷ್ಟನ್ನು ಹಾಕೊಬಹುದು ಒನ್ ಟೈಮ್ಗೆ ಫೇಸ್ಗೆ, ಜಾಸ್ತಿ ಏನು ಬೇಡ. ಆ್ಯಂಡ್ ನೋಡಿ ಕ್ರೀಮ್ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ತುಂಬ ಚೆನ್ನಾಗಿ ಕ್ರೀಮ್ ಬ್ಲೆಂಡ್ ಆಗುತ್ತೆ. ನಾನು ಹ್ಯಾಂಡ್ಸಿಗೆ ತೋರಿಸ್ತಾ ಇದ್ದೀನಿ.
ಸೊ ನೋಡಿದ್ರಲ್ಲ, ಹ್ಯಾಂಡ್ಸ್ಗೂ ಕೂಡ ಇದು ತುಂಬ ನರಿಷ್ಮೆಂಟ್ ಕೊಡುತ್ತೆ. ಡ್ರೈನೆಸ್ ಹ್ಯಾಂಡ್ಸಲ್ಲೂ ಕೂಡ ತುಂಬ ಜಾಸ್ತಿನೇ ನೋಡಬಹುದು ನಾವು. ಸೊ ಹ್ಯಾಂಡ್ಸಿಗೆ ಅಪ್ಲೈ ಮಾಡ್ಕೊತಾ ಇದ್ದೆ ನಾನು. ಸೊ ಹ್ಯಾಂಡ್ಸ್ ಕೂಡ ನರಿಶ್ ಆಯಿತು. ಎಲ್ಲಾದರೂ ಹೋಗಬೇಕಾದ್ರೆ ಬಿಫೋರ್ ಇದನ್ನು ಅಪ್ಲೈ ಮಾಡಿಕೊಂಡು ನೆಕ್ಸ್ಟು ಸನ್ಸ್ಕ್ರೀನ್ ಹಾಕೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಅಷ್ಟೇ ಈ ವಿಡಿಯೋ. ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ನನಗಿನ್ನ ಹೊಸ ಹೊಸ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋನೆಲ್ಲ ಸಿಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.